ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಕೃಪೆಗಾಗಿ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ನನ್ನ ಆತ್ಮೀಯ ಸ್ನೇಹಿತರೆ. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು. ದೇವರಿಗೆ ಮಹಿಮೆ ಉಂಟಾಗಲಿ ನನ್ನ ಆತ್ಮೀಯ ಸ್ನೇಹಿತರೆ. ಈ ದಿನ ನಾನು ಮುಂದೆ ಈ ರೀತಿಯಾಗಿ ಮಾತಾಡಲಿಕ್ಕೆ ಕೊಟ್ಟಂಥ ನನ್ನ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ವಿಶೇಷವಾಗಿ ನನ್ನ ಆತ್ಮದಿಂದ ಕೆಲವು ದೇವರ ವಾಕ್ಯಗಳು ಹೇಳಬೇಕಂತ ನಾನು ಇಷ್ಟಪಡ್ತಾ ಇದ್ದೇನೆ ನನ್ನ ಆತ್ಮೀಯ ಸ್ನೇಹಿತರೆ. ಈ ದಿನ ಸಭೆಯೊಳಗಡೆ, ದೇವರ ಸಭೆಯೊಳಗಡೆ 3 ರೀತಿಯಾದಂಥ ಜನರು ಇರ್ತಾರೆ ನನ್ನ ಆತ್ಮೀಯ ಸ್ನೇಹಿತರೆ. ಯಾವ ರೀತಿ ಜನರು ಇರ್ತಾರೆ? 3 ವಿಧವಾದ ಜನರು ಇರ್ತಾರೆ. ಅವ್ರು ಎಂಥವ್ರು ಇರ್ತಾರೆ ಅಂತ ನೋಡಿದ್ರೆ, ಮೊದಲ ಮನುಷ್ಯನು ಪ್ರಕೃತಿ ಸಂಬಂಧವಾದ ಮನುಷ್ಯನು. ಈ ಪ್ರಕೃತಿ ಸಂಬಂಧವಾದ ಮನುಷ್ಯನು ಆತನಿಗೆ ದೇವರ ವಿಷಯಗಳಲ್ಲಿ ಅಷ್ಟು ಆತನಿಗೆ ಆಸಕ್ತಿ ಇರಲ್ಲ. ಪ್ರಕೃತಿ ಸಂಬಂಧವಾದ ಮನುಷ್ಯನು ಈ ಲೋಕದ ವಿಷಯಗಳಲ್ಲಿ, ಈ ಲೋಕದ ವ್ಯವಹಾರಗಳಲ್ಲೇ ಆತನು ಅದರಲ್ಲೇ ಮುಳುಗಿ ಹೋಗಿರ್ತಾನೆ ಹೊರತು ಆಧ್ಯಾತ್ಮಿಕವಾಗಿ ದೇವರ ವಿಷಯದಲ್ಲಿ ಅಷ್ಟು ಆತನು ಇಷ್ಟಪಡಲ್ಲ. ಆತನಿಂದ ಏನಷ್ಟು ಸಭೆಗೆ ತೊಂದರೆ ಆಗಲ್ಲ. ಪ್ರಕೃತಿ ಸಂಬಂಧವಾದ ಮನುಷ್ಯನು ಏನೋ ಸಂಡೇ ಇದೆ, ಈ ದಿನ ದೇವರ ಮಂದಿರಕ್ಕೆ ಹೋಗಬೇಕು, ಸನ್ನಿಧಾನ ಕೂತ್ಕೋಬೇಕು, ಏನೋ ಕೇಳಬೇಕು, ಬರಬೇಕು, ಮತ್ತೆ ತನ್ನ ವ್ಯವಹಾರದಲ್ಲಿ ತಾನು ಸೇರ್ಕೊಳ್ತಾ ಇರ್ತಾನೆ. ಇದರಿಂದ ಏನಷ್ಟು ತೊಂದರೆ ಇರಲ್ಲ. ಎರಡನೇ ವ್ಯಕ್ತಿ, ದೇವರಿಗೆ ಮಹಿಮೆ ಉಂಟಾಗಲಿ, ಎರಡನೇ ವ್ಯಕ್ತಿ ಯಾವ ರೀತಿ ಇರ್ತಾನಂದ್ರೆ ಆತ್ಮ ಸಂಬಂಧವಾದಂಥ ಮನುಷ್ಯ ಇರ್ತಾನೆ. ಈ ಆತ್ಮ ಸಂಬಂಧವಾದಂಥ ಮನುಷ್ಯನು ದೇವರ ವಿಷಯದಲ್ಲಿ ಆಳವಾಗಿ ದೇವರನ್ನು ತಿಳ್ಕೊಳ್ಬೇಕು. ದೇವರು ಕೂಡ ನಾನು ಸಂಬಂಧ ಬೆಳೆಸಿಕೊಳ್ಳಬೇಕು, ದೇವರಿಗಾಗಿ ನಾನು ಜೀವಿಸಬೇಕು, ದೇವರಿಗಾಗಿ ಏನಾದರೂ ನಾನು ಮಾಡಬೇಕು, ನಿಜ ದೇವರನ್ನು ತಿಳಿದುಕೊಂಡು ಆತನಿಗಾಗಿ ಜೀವಿಸಬೇಕಂತೇಳಿ ಈ ಆತ್ಮ ಸಂಬಂಧವಾದ ಮನುಷ್ಯನು ದೇವರಿಗಾಗಿ ಹಂಬಲಿಸ್ತಾ ಇರ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಆತ್ಮ ಸಂಬಂಧ ಮನುಷ್ಯನಿಂದ ಕೂಡ ಸಭೆಗೆ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ ನನ್ನ ಆತ್ಮೀಯ ಸ್ನೇಹಿತರೆ. ತನ್ನ ಕೆಲಸ ಏನು, ತಾನೇನು, ತನ್ನ ಒಂದು ಜೀವಿತವನ್ನು ದೇವರ ಸನ್ನಿಧಾನದಲ್ಲಿ ಕಳೀತಾ ಇರ್ತಾನೆ. ದೇವರನ್ನು ತಿಳ್ಕೊಳ್ಬೇಕು ಅಂಥೇಳಿ ಆತುರ ಪಡ್ತಾ ಇರ್ತಾನೆ. ಈ ವ್ಯಕ್ತಿಯಿಂದ ಕೂಡ ದೇವರ ಸಭೆಗೆ ಅಷ್ಟು ಏನು ನಷ್ಟ ಆಗಲ್ಲ ನನ್ನ ಆತ್ಮೀಯ ಸ್ನೇಹಿತರೆ. ಆದರೆ 3ನೇ ಮನುಷ್ಯ ಇದ್ದಾನೆ ನೋಡಿ, ಭಯಂಕರವಾದಂಥ ವ್ಯಕ್ತಿ. ಆ ಮನುಷ್ಯನೇ ಶರೀರ ಸಂಬಂಧವಾದ ಮನುಷ್ಯನು. ಯಾರ ಮನುಷ್ಯನು? ಶರೀರ ಸಂಬಂಧವಾದ ಮನುಷ್ಯನು. ಆ ಮನುಷ್ಯನು ಯಾವ ರೀತಿ ಇರ್ತಾನಂದ್ರೆ, ಮೇಲೆ ನೋಡ್ಲಿಕ್ಕೆ ಮಾತ್ರ ಹಸುವಿನ ರೂಪ ಧರಿಸ್ಕೊಂಡಿರ್ತಾನೆ, ಹಸು ಥರ ಇರ್ತಾನೆ, ಅಯ್ಯೋ ಪಾಪ ಅನ್ನೋ ಥರ ಇರ್ತಾನೆ. ಆದರೆ ಒಳಗಡೆ ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ ನೋಡಿ, ಭಯಂಕರವಾದಂಥ ಕ್ಯಾರೆಕ್ಟರು, ವ್ಯಾಘ್ರ ಥರ ಇರ್ತಾನೆ. ಬಹಳ ಬಹಳ ಭಯಂಕರವಾದ ವ್ಯಕ್ತಿ ನನ್ನ ಆತ್ಮೀಯ ಸ್ನೇಹಿತರೆ. ಈ ವ್ಯಕ್ತಿಯು ದೇವರ ವಿಷಯದಲ್ಲಿ ಭಯಪಡಲ್ಲ, ಆತ್ಮ ಸಂಬಂಧವಾದ ವಿಷಯದಲ್ಲಿ ಭಯಪಡಲ್ಲ. ತನ್ನ ಇಷ್ಟಾನುಸಾರ ಜೀವಿಸಲಿಕ್ಕೆ, ತನ್ನ ಆಸೆಗಳು ನೆರವೇರಿಸಿಕೊಳ್ಳೋದಕ್ಕೋಸ್ಕರ, ಶರೀರ ಸಂಬಂಧವಾದ ಆಸೆಗಳನ್ನು ನೆರವೇರಿಸುವುದಕ್ಕೋಸ್ಕರ ಈ ಮನುಷ್ಯನಿರ್ತಾನೆ. ಈ ಮನುಷ್ಯನಿಂದ ಬಹಳ ತೊಂದರೆ ಆಗುತ್ತೆ ನನ್ನ ಆತ್ಮೀಯ ಸ್ನೇಹಿತರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಮನುಷ್ಯನನ್ನು ಕಂಡುಹಿಡಿಯಬೇಕಾದ್ರೆ ಬಹಳ ಕಷ್ಟ ನನ್ನ ಆತ್ಮೀಯ ಸ್ನೇಹಿತರೆ. ಈ ಮನುಷ್ಯನು ತನ್ನ ಆಸೆಗಳು ನೆರವೇರಿಸುವುದಕ್ಕೋಸ್ಕರ ಬರ್ತಾನೆ ವಿನಃ ದೇವರಿಗೆ ಭಯಪಡಲ್ಲ, ಯಾರಿಗೂ ಭಯಪಡಲ್ಲ ಈ ಮನುಷ್ಯನು. ಆದುದರಿಂದ ನನ್ನ ಆತ್ಮೀಯ ಸ್ನೇಹಿತರೆ, ಈ 3 ಜನ ವಿಧವಾಗಿರುತ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ ನನ್ನ ಆತ್ಮೀಯ ಸ್ನೇಹಿತರೆ. ಈ ಮುಂಜಾನೆ ವೇಳೆಯಲ್ಲಿ ಯಾವ ರೀತಿಯಾಗಿ ಇದ್ದೀಯಾ ನೀನು? ಯಾವ ರೀತಿಯಾಗಿ ನೀನು ದೇವರನ್ನು ಮೆಚ್ಚಿಸ್ತಾ ಇದ್ದೀಯಾ ನನ್ನ ಆತ್ಮೀಯ ಸ್ನೇಹಿತರೆ? ದೇವರು ಹೇಳ್ತಾನೆ, ದೇವರನ್ನು ಕ್ರಿಸ್ತನಲ್ಲಿ ಯಾವನಾದರೂ ಇದ್ದರೆ ಅವನು ನೂತನ ಸೃಷ್ಟಿ, ಹಳೆಯದೆಲ್ಲ ಗತಿಸುವಾಯಿತು, ಈಗ ಎಲ್ಲ ಹೊಸದಾಯಿತು ಅಂತೇಳಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ ನನ್ನ ಆತ್ಮೀಯ ಸ್ನೇಹಿತರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನು ಆತನು ನಮಗಾಗಿ ಲೋಕದಲ್ಲಿ ಬಂದು ತನ್ನ ಪ್ರಾಣವನ್ನೇ ಕೊಟ್ಟು 3ನೇ ದಿನದಲ್ಲಿ ಎದ್ದು ಬಂದಂಥ ದೇವರಾಗಿದ್ದಾನೆ.
ಆತನನ್ನು ನಾವು ಸಂಪೂರ್ಣವಾಗಿ ಆತ್ಮೀಯ ವಿಷಯದಲ್ಲಿ ತಿಳ್ಕೊಂಡಿದ್ದಾದರೆ ನಮ್ಮ ಜೀವಿತಗಳು ಎಷ್ಟೋ ಆಶೀರ್ವಾದ ಇರುತ್ತೆ ನನ್ನ ಆತ್ಮೀಯ ಸ್ನೇಹಿತರೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆಮೆನ್.